ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಮ್ಮ ದೀಪ, ಕೆಲಸದವರಿಗೆ ಹೇಳು ಅಂದ್ರು ನೀನೇ ಮಾಡ್ತೀಯಲ್ಲಮ್ಮ. ಅಲ್ಲ ಮಾವ, ನಾವು ಮಾಡಿದ ತಪ್ಪನ್ನ ನಾವೇ ಸರಿ ಮಾಡ್ಬೇಕಲ್ವಾ? ನಿಮ್ಮ ಮಗಳು ಅಂದ್ರೆ ನಮ್ಮ ಸೊಸೆ ತುಂಬಾ ಸ್ವಾಭಿಮಾನಿ ಬೇಕಿದೆ. ಅವಳ ಸ್ವಭಾವನೇ ಹಾಗೆ. ಪೊಲೀಸಪ್ಪ, ಈ ಮನೇಲಿ ಮಾವ ಆಗ್ಲಿ ಸೌಂದರ್ಯ ಅಕ್ಕ ಆಗ್ಲಿ ಅವ್ರವ್ರ ವೈಯಕ್ತಿಕ ಕೆಲಸನ ಅವ್ರವ್ರೇ ಮಾಡ್ತಾರೆ. ಅದಕ್ಕೆ ನಾನು ಇದನ್ನ ಮಾಡ್ತಿದ್ದೀನಿ, ನೀನ್ ಬೇಜಾರು ಮಾಡ್ಕೋಬೇಡ. ಸಾಕು ಬಿಡಮ್ಮ, ಇನ್ ಮಿಕ್ಕಿದ್ದು ಕೆಲಸದವ್ರು ಮಾಡ್ತಾರೆ. ನೋಡ, ಜಾಜಿ ಹತ್ರ ಅವ್ರಿಗೆ ಕಾಫಿ ಕೊಡಕ್ಕೆ ಹೇಳು. ಸರಿ ಮಾವ. ಬೇಗ್ರೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅದೇನ್ ಪ್ಲಾನ್ ಅಂತ ಹೇಳಲೇ ಇಲ್ಲ. ಚಿಕ್ಕತ್ತೆ, ನಿಮಗ್ ನನ್ ಬಗ್ಗೆ ಚೆನ್ನಾಗ್ ಗೊತ್ತಲ್ಲ. ಈ ಸೌಂದರ್ಯ ಯಾವ ಕೆಲ್ಸನೂ ಹೇಳಿ ಮಾಡಿ ತೋರಿಸ್ತಾಳೆ. ಅಂದ್ರೆ ಚಿರು ಬಂದು ಏನ್ ಮಾತಾಡ್ತಾನೆ? ಅವ್ನು ಊರಿಗೆ ಹೋಗ್ತಾನಾ? ಖಂಡಿತ ಇಲ್ಲ. ಈಗ ನೀವು ಸದ್ಯಕ್ಕೆ ನಾನು ಹೇಳಿದಷ್ಟು ಮಾಡಿದ್ರೆ ಸಾಕು. ಬನ್ನಿ. ಚಿರು, ಹೇಳಿದ್ಗೆ ಚಿರು, ನೀನ್ ಕೆಲಸ ಮಾಡಿ ಸಾಕು. ಸೌಂದರ್ಯ ನಿನ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದ್ಯಾಳೆ, ಆದ್ರೆ ನೀನ್ ಟ್ರಿಗರ್ ಆಗ್ಬಾರ್ದು. ಏನಂತ ಇಂಪಾರ್ಟೆಂಟ್ ವಿಷಯ ಹೇಳಿದ್ಕೆ? ಹೇಳು ಸೌಂದರ್ಯ. ಏನು ಅಂತ ನೀವೇ ಹೇಳಿ, ಅದನ್ನು ನಾನೇ ಹೇಳ್ಬೇಕಾ? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಏನು ಅಂತ ಹೇಳಿ ಚಿರು. ಆಗಿದ್ದನ್ನೆಲ್ಲ ಮರ್ತು ನೆಮ್ಮದಿಯಾಗಿರೋಣ ಅಂದ್ರೆ ಅದಕ್ಕೂ ಬಿಡಲ್ಲ. ಜನ ಮತ್ತೆ ಮತ್ತೆ ಹಿಂಸೆ ಕೊಡ್ತಾರೆ. ನಿಮಗೆ ಯಾರು ತೊಂದರೆ ಕೊಡ್ತಿದ್ದಾರೆ? ಅದಕ್ಕೆ ಹೇಳಿ. ಇನ್ಯಾರಪ್ಪ? ಆ ದೀಪ ಮನೆಯವರು. ಏನಂತವ್ರದ್ದು? ಏನೋ ನೀನು ನೋಡ್ಬೇಕು ಅಂತ ಸೀದಾ ಊರಿಂದ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರೆ? ಅದೇನೋ ಮಾಡಿದ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳ್ಬೇಕಂತೆ. ಕ್ಷಮಿಸು ಅಂತ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದಿತ್ತು. ಆದ್ರೆ ಅವರು ಅವ್ರ ಮಗಳು ಸೇರ್ಕೊಂಡು ಅತ್ತಿಗೆ ಅವಮಾನ ಮಾಡಿದ್ದಾರೆ. ಈ ಮನೆ ಮರ್ಯಾದೆ ತೆಗೆದಿದ್ದಾರೆ. ಅಂಥದ್ರಲ್ಲಿ ಯಾವ ಮುಖ ಇಟ್ಕೊಂಡು ಈ ಮನೆಗೆ ಬಂದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ ಚಿರು, ಈಗ ಅವ್ರು ಬಂದಿರೋ ಉದ್ದೇಶನೇ ಬೇರೆ ಇದೆ. ನೀನು ದೀಪ ಅವ್ರ ಮನೆಗೆ ಹೋಗ್ಬೇಕಂತೆ. ಅದು ಇಬ್ರೆ ಒಟ್ಟಿಗೆ. ವಾಟ್? ಮಾಡೋದೆಲ್ಲ ಮಾಡಿ ಈಗ ಅವ್ರ ಊರಿಗೆ ನಾನು ಹೋಗ್ಬೇಕಂತ? ಅದು ಅವ್ರ ಮಗಳ ಜೊತೆಗೆ? ಇಂಪಾಸಿಬಲ್. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ. ನಿನಗೇನು ಅನ್ಸತ್ತೋ ನೀನೇ ಹೋಗಿ ಹೇಳು. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.